ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೀಸೆಂಟ್ ಡೇಸ್ನಲ್ಲಿ ನೆಪೋಟಿಸಮ್ ಬಗ್ಗೆ ತುಂಬಾನೇ ಚರ್ಚೆ ಆಗ್ತಾ ಇದೆ. ಆದರೆ ನನಗನ್ಸಿದ ಅಭಿಪ್ರಾಯನ ನಾನು ಹೇಳ್ಬಿಡ್ತೀನಿ. ಫಿಲ್ಮ್ ಇಂಡಸ್ಟ್ರಿ ಅನ್ನೋದು ಒಂದು ಓಪನ್ ಫೀಲ್ಡ್ ಇದ್ದಂಗೆ. ಇಲ್ಲಿ ಯಾರು ಹೇಗೆ ಬೇಕಾದ್ರೂ ಬಂದು ಆಟ ಆಡ್ಬೋದು. ನೀವು ಕಾರಲ್ಲಾದ್ರೂ ಬರ್ಬೋದು, ಬಸ್ಸಲ್ಲಾದ್ರೂ ಬರ್ಬೋದು, ಫ್ಲೈಟಲ್ಲಾದ್ರೂ ಬಂದು ಆಟ ಆಡ್ಬೋದು. ಆದರೆ ಆಡಿಯನ್ಸ್ ನೋಡೋದು ನೀವು ಹೇಗೆ ಆಟ ಆಡ್ತಿದ್ರ ಅನ್ನೋದನ್ನ ಮಾತ್ರ. ಹೇಳಬೇಕು ಅನ್ನಿಸ್ತು, ಹೇಳಿದೆ. ಸೊ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಸಿನಿಮಾ ಒಳಗೆ ಹೋಗೋಣ. ಮ್ಯಾಂಗೋ ಪಚ್ಚ, ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ವಿವೇಕ, ಸ್ಟಾರರ್ ಬೈ ಸಂಚಿತ್ ಸಂಜೀವ್, ಮಯೂರ್ ಪಟೇಲ್, ಕಾಜಲ್ ಕುಂದರ್ ಅಂಡ್ ಮೆನಿ ಮೋರ್. ಪ್ರಶಾಂತ ಅಲಿಯಾಸ್ ಪಚ್ಚ ಮೈಸೂರಿನಲ್ಲಿ ಒಂದು ಸಿಡಿ ಅಂಗಡಿನ ಇಟ್ಕೊಂಡಿರ್ತಾನೆ. ಅದರ ಜೊತೆಗೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಅವನ ಗರ್ಲ್ ಫ್ರೆಂಡ್ ಸೂಜಿ. ಹೀಗೆ ಚೆನ್ನಾಗಿ ಹೋಗ್ತಿದ್ದ ಅವನ ಜೀವನದಲ್ಲಿ ಒಂದು ದಿನ ಅವ್ರ ತಂದೆ ತೀರ್ಕೋತಾರೆ. ತಂದೆ ತೀರ್ಕೊಂಡಾಗ ಪಚ್ಚನ ಜೀವನದಲ್ಲಿ ಏನೇನಾಯ್ತು, ಅವನು ಎಂಥ ಸಮಸ್ಯೆಗಳಿಗೆ ಸಿಗಾಕೊಂಡ, ಆ ಸಮಸ್ಯೆಗಳಿಂದ ಅವನು ಹೊರಗೆ ಬಂದ, ಅವೆಲ್ಲವನ್ನು ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಮೊದಲಿಗೆ ಪಾಸಿಟಿವ್ ವಿಷಯಗಳಿಗೆ ಬರೋದಾದ್ರೆ ಅದು ಸಿನಿಮಾದ ಟೈಮ್ ಲೈನ್. ಅಂಡ್ ಇದೇ ನೆಗೆಟಿವ್ ಕೂಡ, ಅದೇನು ಅಂತ ಮುಂದೆ ಹೇಳ್ತೀನಿ. ಸಿನಿಮಾದ ಟೈಮ್ ಲೈನ್ ಬಂದು ಸುಮಾರು 1.5 ಗಂಟೆ ಇರ್ಬೋದು. ಲೈಕ್ ನಾನು ಸಿನಿಮಾನ ನೋಡಬೇಕು ಅಂತ ಕೂತ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆನಲ್ಲೇ ಇಂಟರ್ವಲ್ ಬಂದ್ಬಿಡ್ತು. ನಾನು ಮೊದಲಿಗೆ ಅದನ್ನ ಕನ್ಫ್ಯೂಸ್ ಅದೇ, ಟೈಟಲ್ ಏನಾದರೂ ಆಗ್ತಾ ಇದಾರ ಅಂತ. ಬಟ್ ಶಾಕಿಂಗ್ಲಿ ಅದು ಇಂಟರ್ವಲ್. ಸಿನಿಮಾದ ಮೊದಲ ಅರ್ಧದಲ್ಲಿ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್ ಅಂಡ್ ಆ ಜಿಯೋಗ್ರಫಿನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟೈಮ್ನ ತಗೊಂಡಿದ್ದಾರೆ. ಅಂಡ್ ಫಸ್ಟ್ ಹಾಫ್ ತುಂಬ ಸ್ಮೂತ್ ಆಗಿ ಹೋಗುತ್ತೆ. ಅಲ್ಲಿ ಬಂದಂತಹ ಪಾತ್ರಗಳು, ಅಲ್ಲಿ ಬಂದಂತಹ ಟರ್ನ್ಸ್, ಕೆಲವೊಂದಕ್ಕೆ ನಾವು ಕನೆಕ್ಟ್ ಆಗ್ತೀವಿ. ಎರಡನೇದಾಗಿ ನಂಗೆ ಇಲ್ಲಿ ಇಷ್ಟ ಆಗಿದ್ದು ಅದು ಸಿನಿಮಾಟೋಗ್ರಫಿ. 2 ದಶಕದ ಹಿಂದಿನ ಮೈಸೂರನ್ನ ತುಂಬಾ ಚೆನ್ನಾಗೇನೆ ತೋರಿಸಿದ್ದಾರೆ. ಕೆಲವರಿಗೆ ಇದು ನಾಸ್ಟಾಲಜಿಕ್ ಫೀಲ್ ನ ಕೊಡುತ್ತೆ. ಮೂರನೇದಾಗಿ ನಂಗೆ ಇಷ್ಟ ಆಗಿದ್ದು ಇಲ್ಲಿನ ಮ್ಯೂಸಿಕ್ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್. ಆಸ್ ಯೂಶುವಲ್ ಚರಣ್ ರಾಜ್ ಅವರು ಹೇಳೋದೇ ಬೇಡ, ತಮ್ಮ ಕೊಟ್ಟ ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಕೆಲವೊಂದು ಸೀನ್ಸ್ ನಲ್ಲಿ ಕೆಳಗೆ ಇಳಿತಿದ್ದಂತ ಗ್ರಾಫ್ ನ ತಮ್ಮ ಬಿಜಿಎಂ ಮುಖಾಂತರ ಅಪ್ಲಿಫ್ಟ್ ಮಾಡಿದ್ದಾರೆ. ಒಬ್ವಿಯಸ್ಲಿ ನಾವು ಈ ಸಿನಿಮಾನ ಹೋಗಿ ನೋಡೋದಕ್ಕೆ ಕಾರಣ ಅದು ಸುದೀಪ್ ಅವರು. ಯಾಕೆಂದ್ರೆ ಹೀರೋ ಬಂದು ಸುದೀಪ್ ಅವರ ಅಕ್ಕನ ಮಗ. ನನ್ನ ಪ್ರಕಾರ ಅವ್ರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಒಂದು ಬಾಲ್ ಅಲ್ಲಿ ಬೌಂಡ್ರಿ ಹೊಡೆಯುವಂತ ಸಿಚುವೇಶನ್. ಬೌಂಡ್ರಿ ಅಂತೂ ಹೊಡೆದಿಲ್ಲ, ಬಟ್ 2 ರನ್ ಅಂತೂ ತಗೊಂಡಿದ್ದಾರೆ. ಕ್ಯಾರೆಕ್ಟರ್ ತುಂಬಾನೇ ಅಂಡರ್ಪ್ಲೇ ಮಾಡುತ್ತೆ. ರಂಜಿತ್ ಅವರು ಯಾವ್ದ್ರಲ್ಲಿ ಪಾಸಿಟಿವ್ ಇದಾರೆ, ನೆಗೆಟಿವ್ ಇದಾರೆ ಅನ್ನೋದನ್ನ ನೋಡ್ಕೊಂಡು ಡೈರೆಕ್ಟರ್ ಈ ನಿರ್ಧಾರನ ತಗೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಕಾಜಲ್ ಕುಂದರ್ ಅವರ ಪರ್ಫಾರ್ಮೆನ್ಸ್ ನನಗೆ ಇಷ್ಟ ಆಯ್ತು. ಅವ್ರಿಗಿದ್ದಂತ ಕಮ್ಮಿ ಸ್ಕ್ರೀನ್ ಸ್ಪೇಸ್ ನಲ್ಲೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇನ್ನು ಸಿನಿಮಾದ ನೆಗೆಟಿವ್ ವಿಷಯಗಳಿಗೆ ಬರೋದಾದ್ರೆ ನಾನು ಆಗ್ಲೇ ಹೇಳ್ದಾಗೆ ಅದು ಇಲ್ಲಿನ ಟೈಮ್ ಲೈನ್ ತುಂಬಾನೇ ಕಮ್ಮಿ ಆಯ್ತು. ಲೈಕ್ ಇವ್ರು ತಗೊಂಡಿರುವಂತ ಸಬ್ಜೆಕ್ಟ್ ಬಂದು ತುಂಬಾ ದೊಡ್ಡದಾಗಿತ್ತು. ಅದಷ್ಟನ್ನು ಇವರು ಈ ಟೈಮ್ ಲೈನ್ ಅಲ್ಲಿ ಕನ್ವೆ ಮಾಡೋಕ್ಕಾಗಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ತಲೆಯಲ್ಲಿ ಓಡ್ತಾ ಇದ್ದಿದ್ದು ಇನ್ನೊಂದು ಡೌಟ್ ಏನು ಅಂತಂದ್ರೆ, ಇವ್ರು ಇಷ್ಟೇನೆ ಬರ್ಕೊಂಡಿದ್ರಾ ಅಥವಾ ಇಷ್ಟೇನೆ ಶೂಟ್ ಮಾಡಿದ್ರಾ, ಇಲ್ಲಾಂದ್ರೆ ಜಾಸ್ತಿ ಬರ್ಕೊಂಡು ಜಾಸ್ತಿ ಶೂಟ್ ಮಾಡಿ ಎಡಿಟಿಂಗ್ ಟೇಬಲ್ ನಲ್ಲಿ ಇಷ್ಟು ಕಟ್ ಆಯ್ತಾ ಅಂತ ಗೊತ್ತಿಲ್ಲ. ಬಟ್ ನಾನು ಯಾರೇ ಆ ಡಿಸಿಷನ್ ನ ತಗೊಂಡಿದ್ರು ಇಟ್ಸ್ ಕಂಪ್ಲೀಟ್ಲಿ ರಾಂಗ್ ಡಿಸಿಷನ್. ಸ್ಕ್ರೀನ್ ಪ್ಲೇ ತುಂಬಾನೇ ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ. ನಾವು ಯಾವುದೇ ಕ್ಯಾರೆಕ್ಟರ್ಗಳಿಗೂ ಕನೆಕ್ಟ್ ಆಗೋದೇ ಇಲ್ಲ. ಸಿನಿಮಾದಲ್ಲಿ ಎಷ್ಟೊಂದು ಎಮೋಷನಲ್ ಮೂಮೆಂಟ್ಸ್ಗಳು ಬರುತ್ತೆ, ನಮಗೆ ಅಲ್ಲಿ ರಿಯಾಕ್ಟ್ ಮಾಡೋಕೆ ಟೈಮೇ ಇರೋದಿಲ್ಲ. ಅಷ್ಟು ಬೇಗ ಸೀನ್ಸ್ಗಳು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಲಾಸ್ಟ್ ನಲ್ಲಿ ಬಂದಂತಹ ಆ ಕ್ಯಾಮಿಯೋ ನನ್ಗಂತೂ ವರ್ಕ್ ಆಗ್ಲಿಲ್ಲ. ಮುಖೇಶ್ ಅವರ ವಿಕ್ರಮ್ ಆದ್ಮೇಲೆ ಎಲ್ಲರೂ ಅದನ್ನೇ ಕಾಪಿ ಮಾಡ್ತಾ ಹೋಗ್ತಾ ಇದ್ದಾರೆ. ಗೊತ್ತಿಲ್ಲ ಯಾಕೆ ಹೊಸದಾಗಿ ಏನು ಯೋಚನೆ ಮಾಡಕ್ ಆಗ್ತಾ ಇಲ್ವಾ ಅಂತ. ಇನ್ನು ಸೆಕೆಂಡ್ ಪಾರ್ಟ್ಗೆ ಲೀಡ್, ಎಲ್ಲರೂ ಈ ಟ್ರ್ಯಾಪ್ಗೆ ಬೀಳ್ತಾ ಇದ್ದಾರೆ. ಲೈಕ್ ಫಸ್ಟ್ ಪಾರ್ಟ್ ನಲ್ಲೇ ಇನ್ನ ನಾವು ಏನು ಕನ್ವೆ ಮಾಡಕ್ ಆಗಿಲ್ಲ, ಸೆಕೆಂಡ್ ಪಾರ್ಟ್ಗೆ ಲೀಡು ಗೊತ್ತಿಲ್ಲ ಅದೇ ವರ್ಕ್ ಆಗುತ್ತೆ ಅಂತ. ಸಿನಿಮಾದಲ್ಲಿ ಅನಾವಶ್ಯಕ ಒಂದು ಫೈಟ್ ಸೀನ್ ಇದೆ, ಅದಕ್ಕೋಸ್ಕರ ಇವರು ಎ ಸರ್ಟಿಫಿಕೇಟ್ ನ ಕೂಡ ತಗೊಂಡಿದ್ದಾರೆ. ನನ್ಗನ್ಸಿದ್ದು ಅಷ್ಟೊಂದು ಬ್ಲಡ್ ಶೆಡ್ ಅಲ್ಲಿ ಬೇಕಾಗಿರ್ಲಿಲ್ಲ ಅಂತ. ಮಯೂರ್ ಪಟೇಲ್ ಅವ್ರ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಬರಿಬಹುದಾಗಿತ್ತು. ಆ ಪಾತ್ರ ಎಲ್ಲೂ ರಿವರ್ಟೇ ಆಗೋದಿಲ್ಲ. ಆಡಿಯನ್ಸ್ ಎಲ್ಲ ವೇಟ್ ಮಾಡ್ತಾ ಇರ್ತಾರೆ, ಆ ಪಾತ್ರ ಏನಾದ್ರು ರಿವರ್ಟ್ ಆಗುತ್ತಾ ಇಲ್ಲ ಬೇರೆ ರೀತಿ ಏನಾದ್ರು ರಿಯಾಕ್ಟ್ ಮಾಡುತ್ತಾ ಅಂತ. ಬಟ್ ಅದ್ಯಾವುದೂ ಆಗೋದೇ ಇಲ್ಲ. ಇನ್ನು ಚಿತ್ರದಲ್ಲಿ ಇದ್ದಂತಹ ಆ ತಾಯಿ ಕ್ಯಾರೆಕ್ಟರ್ ಕೂಡ ಮಕ್ಕಳು ತಪ್ಪು ಮಾಡ್ತಾ ಇದಾರೆ ಅಂತ ಗೊತ್ತಿದ್ರು ಅದನ್ನ ನೀಟಾಗಿ ಎಂಜಾಯ್ ಮಾಡ್ಕೊಂಡು ಮೂವ್ ಆನ್ ಆಗ್ತಾ ಹೋಗ್ತಾ ಇರ್ತಾರೆ. ಲೈಕ್ ಅಲ್ಲಿ ಬೇರೆ ರೀತಿ ಯಾವ್ದಾದ್ರು ಒಂದು ಹೊಸತನ ರೈಟಿಂಗ್ ಇದ್ದಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು. ಇದೇ ಸಿನಿಮಾ ಕಂಟೆಂಟ್ ಓರಿಯೆಂಟೆಡ್ ಆಗಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಡೈರೆಕ್ಟರ್ ಇಲ್ಲಿ ಮಾಸ್ ಅಪೀಲ್ನ ಕೊಡೋದಕ್ಕೆ ಹೋಗಿ ಫೇಲ್ ಆಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಸ್ ಆಫ್ ನೌ ಸಂಚಿತ್ ಅವ್ರಿಗೆ ಇದು ಒಂದು ಒಳ್ಳೆ ಸ್ಟಾರ್ಟ್, ಬಟ್ ಲಾಂಗ್ ವೇ ಟು ಗೋ. ನೋಡೋಣ ಮುಂದಿನ ಅವರ ಚಿತ್ರಗಳು ಹೇಗಿರುತ್ತೆ ಅಂತ. ಸೊ ಓವರ್ ಆಗಿ ಹೇಳಬೇಕು ಅಂತಂದ್ರೆ ಸಿನಿಮಾ ನನಗೆ ಬಿಲೋ ಅವರೇಜ್ ಆಗಿ ಅನಿಸ್ತು. ಇನ್ನು ನೀವೇನಾದ್ರೂ ಈ ಚಿತ್ರನ ನೋಡಿದ್ರೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಮುಗಿಸುವಂತ ಸಮಯ ಆಯ್ತು. ಮುಂದಿನ ವಿಡಿಯೋದಲ್ಲೇ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.